ಸತೀಶ್ ಅಣ್ಣರೇ, ಹೇಳಿ ಸರ್. ಹಣ್ಣು ಸಿಹಿಯಾಗಿದೆಯಾ? ಹಂಗೆ ಕೇಳಿದ್ರೆ ಗೊತ್ತಾಗಲ್ಲ ಸರ್, ಹೆಚ್ಚೆ ಕೊಟ್ಬಿಡ್ತೇವೆ ಟಮರ ಪಚಾಕ. ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ ಮಾಲು. ನಮಸ್ತೆ ಯಜಮಾನ್ರೆ, ನಮಸ್ತೆ ಸರ್. ನಿಮ್ಮ ಪರಿಚಯ? ನಮ್ಮ ಪರಿಚಯ ಶಿವಶಾಂತಪ್ಪ ಅಂತ ನನ್ನ ಹೆಸರು. ಚಿಕ್ಕಜಗಳ್ಳಿ ಗ್ರಾಮ, ಅಂಜನಾಪುರ ಹೋಬಳಿ, ಶಿಕಾರ್ಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನಾವು ಪಪ್ಪಾಯಿ ಬೆಳೆದು ಈಗಾಗಲೇ 10ನೇ ತಿಂಗಳು ನಡೀತಾ ಇದೆ. 10ನೇ ತಿಂಗಳು ನಾವು ಹಚ್ಚಿರೋದು ಏಪ್ರಿಲ್ ಫೆಬ್ರವರಿ ಎಂಡಿಗೆ ಹಚ್ಚಿದ್ವಿ. ಫೆಬ್ರವರಿ ಎಂಡಿಂದ ನಮಗೆ ಸ್ವಲ್ಪ ಬೇಸಿಗೆ ಬಿಸಿಲಿರೋದ್ರಿಂದ ಬೆಳೆಸೋದು ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಸಾಗುಣಿ ಎಲ್ಲ ಹಚ್ಚಿದ್ವಿ. ಅದನ್ನು ಗಿಡ ತಂದು 24 ರೂಪಾಯಿಗೆ ಒಂದು ಗಿಡ ಸಸಿ. ಇದಕ್ಕೆ ಪಪ್ಪಾಯಿ ಅಂತಾರೆ, ಅಥವಾ ಹಳ್ಳಿ ಭಾಷೆಯಲ್ಲಿ ಅಕ್ತಂಗೇರಿ ಗಿಡ ಅಂತ ಹೇಳಿ ಕರೀತಾರೆ. ಹಾಗಾಗಿ ಇದನ್ನು ರೈತರು ಮಾಡಿದರೆ ಅನುಕೂಲ ಆಗುತ್ತೆ. ಬಟ್ ಮಾರ್ಕೆಟ್ ಸಿಗಬೇಕು, ಮಾರ್ಕೆಟ್ ಸಿಕ್ಕರೆ ಒಳ್ಳೆ ಬೆಲೆ ಆಗುತ್ತೆ. ಯಜಮಾನ್ರೆ, ಈಗ ಪಪ್ಪಾಯ ಬೆಳೆದಿದ್ದೀರಿ ನೀವು. ಈ ಹವಾಗುಣಕ್ಕೆ, ಈ ಮಣ್ಣಿನ ವ್ಯವಸ್ಥೆಗೆ, ನೀರಿನ ಏನ್ ವ್ಯವಸ್ಥೆ ಇದೆ, ಇದಕ್ಕೆ ಪಪ್ಪಾಯ ಬೆಳೆ ಬರ್ತದ? ಇಲ್ಲಿ ಯಾರಾದ್ರೂ ಮುಂಚೆ ಬೆಳೆದಿದಾರ, ನೀವೇ ಫಸ್ಟ್? ಇದು ಪಪ್ಪಾಯಿ ನೆಲ ಜರುಗ್ ನೆಲ, ಮಣ್ಣು ಜರುಗ್ ಮಣ್ಣು. ನಾವು ಎಲ್ಲ ಗೋಡೆ ಹೇರಿಸಿದ್ವಿ. ಗೋಡೆ ಹೇರಿಸಿ ಪಪ್ಪಾಯಿ ಯಾವ ಮಣ್ಣಲ್ಲಾದ್ರೂ ಬೆಳಿಬಹುದು. ಒಟ್ಟು ಸಗಣಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಹಾಕಿ ಯಾವ ಮಣ್ಣಲ್ಲಾದ್ರೂ ಪೋಷಕಾಂಶ ಬೇಕಾಗುತ್ತೆ. ಬೇಕು. ಈ ನೀರಿನ ವ್ಯವಸ್ಥೆಗೂ ಬರುತ್ತೆ. ಬರುತ್ತೆ ಯಾವ್ಲೆಲ್ಲ ಬೆಳಿಬಹುದು. ನೀವು ಬರೀ ಪಪ್ಪಾಯ ಬೆಳೆದಿಲ್ಲ, ಕಾಣ್ತಾ ಇದೆ ನಮ್ಗೆ. ಅಡಿಕೆ ಜೊತೆಗೆ ಮಿಶ್ರ ಬೆಳೆಯಾಗಿ ಬೆಳೆದಿದ್ದೀರಿ. ಮಿಶ್ರ ಬೆಳೆ. ಮಿಶ್ರ ಬೆಳೆದಾಗ ಅದಕ್ಕೆ ನಿಮ್ಗೆ ಲಾಭಗಳೇನಿದೆ? ಲಾಭ, ಅಡಿಕೆ ಚೆನ್ನಾಗಿ ಬರಂಗ್ ಬರುತ್ತೆ, ಅಡಿಕೆ ನೆಳ್ಳಾಗತ್ತೆ. ಮತ್ತೆ ಪಪ್ಪಾಯಿಗೂ ಅದರ ಎಲೆ ಅಂಟೆಲ್ಲ ಉದ್ರಿ ಗೊಬ್ಬರ ಬುಡಕೆ, ಅಡಿಕೆ ಗಿಡಕ್ಕೆ ಒಳ್ಳೆ ಪೋಷಕಾಂಶ ಸಿಗುತ್ತೆ. ಅಡಿಕೆ ಸಣ್ಣದಿರೋದ್ರಿಂದ ನೆರಳು ಬೇಕು ಅದಕ್ಕೆ, ಇಲ್ಲ ಅಂದ್ರೆ ಬೇಸಿಗೆಯಲ್ಲಿ ಏನೋ ಬಿರಿ ಬರುತ್ತೆ ಅಂತ ಹೇಳ್ತಾರೆ. ನೆರಳು ಕೊಟ್ಟಂಗೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಪಪ್ಪಾಯಿ ಹಾಕಿ. ಅಡಿಕೆ ಸರಿ ಸುಮಾರು 5 ವರ್ಷಕ್ಕೆ ಬೆಳೆ ಕೊಡುತ್ತೆ ಅಂತ ಹೇಳಿದ್ರೆ, ಅಲ್ಲಿವರೆಗೆ ಇವುಗಳನ್ನ ಏನು ಅಡಿಷನಲ್ ಬೆಳೆಯಾಗಿ ಬೆಳ್ಕೊಂಡು ಅದರಿಂದ ಸಂಪಾದನೆ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ತೀರಿ ರೈತರಿಗೆ. ಯಜಮಾನ್ರೆ ನಮಸ್ತೆ, ನಿಮ್ಮ ಪರಿಚಯ ಒಂದು ಮಾಡ್ಕೊಂಡ್ಬಿಡಿ ನಮ್ಮ ವೀಕ್ಷಕರಿಗೆ. ಸತೀಶ್ ಅಂತ ಹೇಳಿ. ನನ್ನ ತಂದೆ ಹೆಸರು ಮಹಾದೇವ್. ಶಿಕಾರ್ಪುರ ತಾಲೂಕು, ಚಿಕ್ಕಜಗಳ್ಳಿ, ಅಂಜನಾಪುರ ಹೋಬಳಿ, ಶಿವಮೊಗ್ಗ ಡಿಸ್ಟಿಕ್. ಈಗ ನಿಮ್ಮ ಹಿರಿಯರು ಹೇಳ್ತಾ ಇದ್ರು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಕೊಡ್ತಾ ಇದ್ರು. ನಾವು ನೋಡಿದ್ದೀವಿ ಇಲ್ಲಿ 2-3 ರೀತಿ ತಳಿಯ ಏನು ಪಪ್ಪಾಯನ್ನ ನೀವು ಬೆಳೆದಿದ್ದೀರಿ. ಸ್ಥಳೀಯವಾಗಿ ಅದಕ್ಕೆ ಅಕ್ತಂಗರ್ ಹಣ್ಣು ಅಂತ ಹೇಳಿ ಕರಿತೀರಿ ಅಂತಾನು ಹೇಳ್ತಾ ಇದ್ರು ಅವರು. ಇದರಲ್ಲಿ ಏನ್ ವಿಶೇಷ ಇದೆ? ಇದರ ಈ ಒಂದು ತೋಟದಲ್ಲಿ ನೀವು ಅದೇನು ಬದಲಾವಣೆ ಮಾಡಿದಿರಿ ಅಥವಾ ಏನ್ ಹೊಸ ತಂತ್ರಜ್ಞಾನ ಬಳಸಿದಿರಿ? ಅಡಿಕೆ ಗಿಡ ಚೆನ್ನಾಗ್ ಹಾಕವೆ ಅಂತ ಹೇಳಿ ಮಿಶ್ರ ತಳಿ ಮಾಡ್ಬೇಕಂತ ಹೇಳ್ತಿದ್ರು. ಯಾವಾಗ ಜೋಳ ಹಾಕ್ತಿದ್ವಿ, ಜೋಳ ಹಾಕಿದ್ರೆ ಅಡಿಕೆಗೆ ತೊಂದರೆ ಅಂತ ಹೇಳಿ, ಹಂಗಾಗಿ ಮಿಶ್ರ ತಳಿ ಅಂತ ಹೇಳಿ ಪಪ್ಪಾಯಿ ಗಿಡ ಹಚ್ಚಿ ಪಪ್ಪಾಯಿ ಬೆಳಿತೇವೆ. ಅಡಿಕೆ ಗಿಡನೂ ಚೆನ್ನಾಗಿ ನಿಮ್ಗೆ ಆ ಒಂದು 3-5 ವರ್ಷದವರೆಗೂ ಏನು ಪರ್ಯಾಯ ಬೆಳೆಯಾಗಿ ನಿಮ್ಗೆ ಆರ್ಥಿಕ ಸಂಪನ್ಮೂಲನ ಕೊಡತ್ತೆ ಅಂತ ಹೇಳಿ ಕಾರಣಕ್ಕೆ. ಇದರಿಂದ ಅಂತಾರೆ ಬೇರೆಯವರು ಬೇರೆ ತರ ಬೆಳಿತಾರೆ, ಅಂದ್ರೆ ಬಾಳೆ ಬೆಳಿತಾರೆ, ಆ ತರದೆಲ್ಲ ಬೆಳೆದಕ್ಕಿಂತ ಇದು ಉತ್ತಮನ? ಇದು ಉತ್ತಮ ಸರ್, ನಿಮ್ ಮಾರುಕಟ್ಟೆಗೂ ಅನುಕೂಲ ಆಗಿದೆ. ಅಂತಂದ್ರೆ ನೀವು ಈ ತಳಿ ಬಗ್ಗೆ ಏನಾರ ಹೆಚ್ಚಿನ ಮಾಹಿತಿ ಕೊಡ್ತೀರಾ? ಮಾಹಿತಿ ಅಂದ್ರೆ ನಾವು ತಳಿ ಬಗ್ಗೆ ಮಾಹಿತಿ, ಪಪ್ಪಾಯಿ ಹಚ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡು ತೋಟಗಾರಿಕೆ ಇಲಾಖೆಗೆ ಹೋಗಿ ಸರ್ ಒಬ್ಬರನ್ನ ಕೇಳಿದ್ವಿ. ನೀವು 3 ಜಾತಿ ತಳಿ ಇದಾವೆ, 15 ನಂಬರ್ ಐತಿ, ಆಮೇಲೆ ರೆಡ್ ಲೇಡಿ ಐತಿ, ಮತ್ತೆ ವೆಲ್ಕಮ್ ಅಂತ ಜಾತಿ ಇದೆ. ವೆಲ್ಕಮ್ ಜಾತಿ ಹಚ್ಚಿದ್ರೆ ನಿಮ್ಗೆ ಇಳುವರಿ ಚೆನ್ನಾಗ್ ಬರುತ್ತೆ, ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಅದಕ್ಕೆ ಅಂತ ಹೇಳಿದ್ರು. ಸತೀಶ್ ಅಣ್ಣರೇ, ನೀವು ಇರೋ 3 ಅನುಕೂಲ ಆಗತ್ತೆ ಅಂದ್ರಿ. ಅದ್ರಲ್ಲಿ ವಾಣಿಜ್ಯ ಬೆಳೆಯಾಗಿ ಬೆಳಿಬೇಕಾದ್ರೆ ಇದರಿಂದ ಲಾಭ ತೆಗೆಯೋದು ಅಷ್ಟೇ ಮುಖ್ಯ ಆಗತ್ತೆ. ನಾವು ನೋಡಿದ್ವಿ, ಇದು ಏನ್ ಲೆಕ್ಕದಲ್ಲಿ ಬೆಳೆದಿದ್ದೀರಿ? ಯಾಕಂತ ಹೇಳಿದ್ರೆ ಅಡಿಕೆ ತೋಟಗಳನ್ನ ಡಾಯನ ಹೀಗೆ ಮೇಂಟೈನ್ ಮಾಡಿದಿರಿ. ಈ ಅಡಿಕೆದು ಏನಿದೆ ಡಾಯ, ಮತ್ತೆ ಇದ್ರದ್ದು ಏನಿದೆ ಅನ್ನೋದು ಸ್ವಲ್ಪ ಮಾಹಿತಿ ಕೊಡಿ. 9 ಅಡಿ ಒಂದೊಂದು ಅಡಿಕೆ ಹಚ್ಚಿದೀವಿ, ಅದ್ರ ಮಧ್ಯೆ ಒಂದೊಂದು ಪಪ್ಪಾಯಿ ಗಿಡ ಹಚ್ಚಿದೀವಿ. ಆ ಒಂದು ಗ್ಯಾಪ್ ಅಲ್ಲಿ ನೀವು ಪಪ್ಪಾಯಿಗಳನ್ನ ಬೆಳೆಸಿರ್ತೀರಿ. ಇದ್ರಲ್ಲಿ ಹಣ್ಣುಗಳು ಹೇಗ್ ಬರುತ್ತೆ, ಮತ್ತೆ ಇದನ್ನ ಹೇಗ್ ಬೆಳೆಯೋದು, ಎಷ್ಟು ಸಮಯದ ಒಂದು ಕೃಷಿ ಇದು ಅವಶ್ಯಕತೆ ಇದೆ? ನಾವು ಬೆಳೆದಂಗೆ ಬರುತ್ತೆ ಸರ್ ಅದು ಬೆಳೆ. ಆದಷ್ಟು ನಾವು ಇನ್ನೊಂದ್ ಸ್ವಲ್ಪ ಅದಕ್ಕೆ ಫಲ ಕೊಟ್ಟಷ್ಟು, ಗೊಬ್ಬರ ಪೋಷಕಾಂಶ ಕೊಟ್ಟಷ್ಟು ಅದು ಚೆನ್ನಾಗುತ್ತೆ. ಈಗ ನಾವು ಅಂತೀವಿ ಭತ್ತ 3 ತಿಂಗಳು ಬೆಳೆ ಅಥವಾ ಇದು 11 ತಿಂಗಳು ಬೆಳೆ ಅಂತ. ಇದು ಎಷ್ಟು ಸಮಯ ಬರುತ್ತೆ? ಅಂದ್ರೆ ಇರೋವರೆಗೂ ಬರುತ್ತಾ ಅಥವಾ ಇಲ್ಲಿವರೆಗೂ ಮಾತ್ರ ಬೆಳೆಸ್ಬೇಕಾ? ಇದು ನಮಗೆ ಎಲ್ಲಿ ಮುಟ್ಟ ಬೇಕೋ ಅಲ್ಲಿ ಮುಟ್ಟ ಹೋಗ್ಬೋದು ಸರ್. ಆಮೇಲೆ ನಾವು ಅಡಿಕೆ ಗಿಡ ತೊಂದರೆ ಆಕತಿ ಅಂದ್ರೆ ನಾವು ಕಡ್ದು ತೆಗಿಬಹುದು. ನಮಗೆ ಲಾಭ ಎಷ್ಟಾಗತ್ತೋ ನೋಡ್ಕೊಂಡು ಆಮೇಲೆ ಕಟಾವ್ ಮಾಡ್ತಾರೆ ಸರ್. 7 ರಿಂದ 8 ತಿಂಗಳು ಬರುತ್ತೆ. ಸತೀಶ್ ಅಣ್ಣರೇ, ಈ ತಳಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ ನಮ್ಗೆ. ಇವು ಆಕಾರ ಹೇಗಿರುತ್ತೆ, ಪ್ರತಿಯೊಂದು ಗಾತ್ರ ಹೇಗೆ ಬರುತ್ತೆ, ಎಕರೆಗೆ ಎಷ್ಟು ಗಿಡಗಳು ಕೂರ್ತವೆ, ಮತ್ತೆ ಅದನ್ನ ಹೇಗೆ ಪೋಷಣೆ ಮಾಡಬೇಕು, ಯಾವ ಸಮಯಕ್ಕೆ ಯಾವ ಒಂದು ಗೊಬ್ಬರ ಅಥವಾ ಇನ್ನೇನು ಸತ್ವ ನಾವು ಕೊಡಬೇಕಾಗತ್ತೆ ಅಂತಾರೆ, ಹೆಚ್ಚಿನ ಮಾಹಿತಿ ಕೊಡ್ತೀರಾ? ಇದು 8 ತಿಂಗಳಿಗೆ ಬೆಳೆ ಬರುತ್ತೆ ಸರ್. ಗೊಬ್ಬರ ಒಂದು 2 ಟೈಮ್ 3 ಟೈಮ್ ಕೊಡ್ಲೇಬೇಕು ಗೊಬ್ಬರನ.
ರಸಗೊಬ್ಬರ ಕೊಡ್ಬೇಕು. ಹ್ಮ್. ತಿಪ್ಪೆ ಗೊಬ್ಬರ ಫಸ್ಟಿಗೆ ಹಾಕಿ ಇದ್ ಮಾಡ್ತೇವೆ, ಆಮೇಲೆ ರಾಸಾಯನಿಕ ಗೊಬ್ಬರನು ಕೊಡ್ಬೇಕು. ಒಂದೊಂದು ಎಷ್ಟು ತೂಕ ಬರುತ್ತೆ ಮತ್ತೆ ಒಂದ್ ಎಕರೆಗೆ ಎಷ್ಟು ಗಿಡಗಳು ಕೂರುತ್ತೆ, ಎಷ್ಟು ಬಂದ್ರೆ ರೈತರಿಗೆ ಲಾಭ ಆಗುತ್ತೆ? ಒಂದೊಂದು 2 kg 3 kg 4 kg ಮಟನು ಬರುತ್ತೆ. ಆ ಬೆಳೆ ಹೆಂಗ್ ಬೆಳಿತಾವ ಹಂಗ್ ಬರುತ್ತೆ ಸರ್. ಹ್ಮ್. ಒಂದು ಎಕರೆಗೆ ಒಂದು 550 ಗಿಡ ಕೂರ್ತವೆ. 550 ಗಿಡ ಕೂರುತ್ತೆ. ಇಲ್ಲಿ ಒಟ್ಟು ಅಂದಾಜು ಎಷ್ಟು ಗಿಡ ಇರಬಹುದು? ಒಂದು 500 ಗಿಡ ಇದೆ ಸರ್. 500 ಗಿಡ ಇದೆ. ಹಂಗಾಗಿ ಅದನ್ನ ಈ ತಳಿದು ಈ ವೆಲ್ಕಮ್ ಗಿಡಗಳನ್ನ ನೀವು ಮಿಶ್ರ ಬೆಳೆಯಾಗಿ ಬೆಳೆದಾಗ ಏನು ಒಂದು ಇದನ್ನ ಅಳತೆಯಲ್ಲಿ ನೀವು ಇದನ್ನ ಬೆಳಿತೀರಿ? ಯಾವ ಅಳತೆಯಲ್ಲಿ ಬೆಳೆದ್ರೆ ಉತ್ತಮ? 9 ಅಡಿ ಅಡಿಕೆ ದಾಯ ಮಾಡಿ ಸರ್. ಹ್ಮ್. ಅದ್ರಲ್ಲಿ ಮಧ್ಯ ಒಂದೊಂದು ಹಚ್ತವೆ. 9 ಅಡಿಗೆ ಬರ್ತವೆ. ಮತ್ತೆ ಈ ಇದರಿಂದ ಆ ಪಪ್ಪಾಯಿ ಗಿಡಕ್ಕೆ 9 9 ಅಡಿನೇ ಬಂದಿರುತ್ತೆ. ಮಧ್ಯ ಒಂದು ಅಡಿಕೆ ಗಿಡ ಬರುತ್ತೆ. ಅಡಿಕೆ ಗಿಡಕ್ಕೆ ತಾಕತ್ತು ಬರುತ್ತೆ. ಅಡಿಕೆ ಗಿಡನು ಚೆನ್ನಾಗ್ ಆಗ್ತವೆ. ಹ್ಮ್. ಅಡಿಕೆ ನಮಗೆ ಬಹಳ ಹೈಟು ಬರ್ಲಿ ಅಂತಾನು ಹ್ಮ್. ಈಗ ಬಿಸಿಲು ಹೊಡೆತಕ್ಕೆ ಹ್ಮ್. ಅಡಿಕೆ ಕುಂದಿರ್ತವೆ. ಹಂಗಾಗಿ ಈ ಗಿಡ ಹಚ್ಚೋದು ಅನುಕೂಲ ಆಗುತ್ತೆ. ಅನುಕೂಲ ಆಗತ್ತೆ, ನೆರಳು ಆಗತ್ತೆ, ಗಿಡನು ಚೆನ್ನಾಗ್ ಬರುತ್ತೆ. ಈಗ ಇಲ್ಲಿವರೆಗೆ ಹಾಕಿರೋ ಬಂಡವಾಳ ಮತ್ತು ತೆಗೆಯೋದ್ರ ಬಗ್ಗೆ ಯೋಚನೆ ಮಾಡಿದೀರಾ? ಯಾವ್ದು ಲಾಭ ಆಗ್ತದೆ? ಈಗ ಬಂಡವಾಳ ಹಾಕಿದೀವಿ, ಇಲ್ಲಿ ಮಟ ಬಂಡವಾಳ ಎಲ್ಲ ಬಂತು. ಸರಿ ಆಯ್ತು. ಇನ್ ಮುಗಿದ ಲಾಭ ಲಾಭದ್ದು ಅದ್ ಎಷ್ಟು ಬರುತ್ತೆ ನೋಡ್ಬೇಕು. ಸತೀಶ್ ಅಣ್ಣರೇ, ಹೇಳಿ ಸರ್. ಹಣ್ಣು ಸಿಹಿಯಾಗಿದೆಯಾ? ಹಂಗೆ ಕೇಳಿದ್ರೆ ಗೊತ್ತಾಗಲ್ಲ ಸರ್. ಹೆಚ್ಚೆ ಕೊಟ್ಬಿಡ್ತೇವೆ ರೈತರು ನಾವು. ಒಂದ್ ಹಣ್ಣು ಹೆಚ್ಚಿಗೆನೆ ಕೊಡ್ತೇವೆ ನಾವು. ಹಂಗೇನೆಲ್ಲ ಹೆಚ್ಚು ಕೊಡ್ತೇವೆ. ಟಮರ ಪಚಾಕ